ಉತ್ಪತ್ತಿಕ ಅಥವಾ ಉತ್ಪನ್ನ ಏಕಾದಶಿಯ ಮಹತ್ವ. ನವೆಂಬರ್ ತಿಂಗಳ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ 15/11/2025 ಶನಿವಾರ ಬಂದಿದೆ. ಮತ್ತೆ ಕೆಲವು ಕಡೆ 16/11/2025 ಭಾನುವಾರ ಇರುತ್ತದೆ. ಈ ಏಕಾದಶಿಯನ್ನು ಉತ್ಪತ್ತಿಕ ಅಥವಾ ಉತ್ಪನ್ನ ಏಕಾದಶಿ ಎಂದು ಕರೆಯುತ್ತಾರೆ. ಇದು ವಿಶೇಷವಾದ ಏಕಾದಶಿ, ಏಕೆಂದರೆ ಏಕಾದಶಿಯ ಅಭಿಮಾನಿ ದೇವತೆ ಏಕಾದಶಿಯೇ ಆಗಿದ್ದು ಅವಳು ಅವತರಿಸಿ ಬಂದ ದಿನ ಈ ಏಕಾದಶಿ. ನಿಯಮ ಬಂದಿದ್ದು ಕಾರ್ತಿಕ ಮಾಸ ಕೃಷ್ಣ ಪಕ್ಷದಲ್ಲಿ. ಏಕಾದಶಿ ಆಚರಣೆ ಹಾಗೂ ಮಹತ್ವವನ್ನು ತಿಳಿಸಲು ಮತ್ತು ಏಕಾದಶಿ ಎಂದು ಹೆಸರು ಬರಲು ಇದು ಕಾರಣವಾಗಿದೆ. ಈ ಏಕಾದಶಿಯು ಹಿಂದಿನಿಂದಲೂ ಇತ್ತು, ಆದರೆ ಮನುಷ್ಯನು ಮಾಡಿದ ಪಾಪವನ್ನ ಕಳೆದು ಪುಣ್ಯವನ್ನ ತಂದುಕೊಡುವ ಪವಿತ್ರವಾದ ಏಕಾದಶಿ ಎಂದು ತಿಳಿದು ಬಂದ ಪುಣ್ಯ ದಿನವಾಗಿದೆ. ಈ ಏಕಾದಶಿ ಇನ್ನೊಂದು ವಿಶೇಷ ಏನೆಂದರೆ ಚಾತುರ್ಮಾಸ ಮುಕ್ತಾಯವಾಗಿ ಮಾರ್ಗಶಿರ ಮಾಸ ಆರಂಭವಾಗುವ ಸಮಯ. ಮಾರ್ಗಶಿರ ಮಾಸ ಶ್ರೀಕೃಷ್ಣನಿಗೆ ಪ್ರಿಯವಾದ ಮಾಸವಾಗಿದೆ. ಏಕಾದಶಿ ದಿನ ಉಪವಾಸವಿದ್ದು ಭಗವಂತನ ಸ್ಮರಣೆ ಮಾಡುವುದು. ಇದರ ಕುರಿತಾಗಿ ಕಥೆ ಇದೆ. ಈ ಕಥೆಯ ಮೂಲಕ ಏಕಾದಶಿಯ ಮಹತ್ವವನ್ನ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸುತ್ತಾನೆ. ಕತೆ ಪುರಾಣಗಳಲ್ಲಿ ಇದರ ಕುರಿತಾದ ಕತೆ ಹೀಗಿದೆ. ಕೃತಯುಗದಲ್ಲಿ ಮುರಾ ಹೆಸರಿನ ಶಕ್ತಿಶಾಲಿ ರಾಕ್ಷಸನಿದ್ದ. ಇವನು ದೇಹಬಲ ಮತ್ತು ಬ್ರಹ್ಮ ಶಿವನಿಂದ ಪಡೆದ ವರಗಳ ಬಲ ಇವುಗಳಿಂದ ಸೊಕ್ಕಿದ್ದು ಲೋಕಕಂಟಕನಾಗಿದ್ದನು. ತನ್ನ ಶಕ್ತಿಯ ಕುರಿತು ಅಹಂಕಾರ ತುಂಬಿತ್ತು. ಸಾಮಾನ್ಯ ಜನರಿಗೆ, ಋಷಿಮುನಿಗಳಿಗೆ ತೊಂದರೆ ಕೊಡುವುದಲ್ಲದೆ ದೇವಾನುದೇವತೆಗಳಿಗೂ ದೊಡ್ಡ ಶತ್ರು ಪೀಡಕನಾಗಿದ್ದ. ಸಣ್ಣ ಪುಟ್ಟ ವಿಷಯಗಳಿಗೂ ಕೊಲ್ಲುವುದು, ಕಡಿಯುವುದು, ಯುದ್ಧ ಮಾಡುವುದು ಅವನನ್ನ ಯಾರಿಂದಲೂ ಸಂಹರಿಸಲು ಸಾಧ್ಯವಿರಲಿಲ್ಲ. ಅವನ ಅಹಂಕಾರದ ಆಟಾಟೋಪ ದಿನೇ ಹೆಚ್ಚಾಯಿತು. ಯಾರು ತನ್ನನ್ನು ಏನು ಮಾಡಲು ಆಗುವುದಿಲ್ಲವೆಂದು ಗೊತ್ತಾಯಿತು. ಕೊನೆಗೊಮ್ಮೆ ಅವನಿಗೆ ಒಂದು ದುರಾಲೋಚನೆ ಬಂದಿತು. ಎಲ್ಲರೂ ಅವರು ಮಾಡಿದ ತಪ್ಪನ್ನ ಕ್ಷಮಿಸುವಂತೆ ಹಾಗೂ ಒಳ್ಳೆಯದೇ ಮಾಡುವಂತೆ ದೇವರುಗಳನ್ನ ಭಕ್ತಿಯಿಂದ ಪೂಜಿಸುತ್ತಾರೆ. ನನ್ನನ್ನು ಕಂಡರೆ ಎಲ್ಲರಿಗೂ ಭಯವಿದೆ. ನಾನು ಕೇಳಿದ್ದನ್ನೆಲ್ಲ ಕೊಡುವೆನು. ಆದ್ದರಿಂದ ನಾನೀಗ ದೇವರಿಗಿಂತ ದೊಡ್ಡವನು ಎಂದು ಅವನೇ ಅಂದುಕೊಂಡ. ಇನ್ನು ತಡ ಮಾಡಬಾರದು. ದೇವತೆಗಳ ವಿರುದ್ಧ ಯುದ್ಧ ಮಾಡಿ ನಾನು ದೇವಲೋಕವನ್ನೇ ವಶಪಡಿಸಿಕೊಳ್ಳಬೇಕು ಎಂಬ ಯೋಚನೆ ಬಂದಿದ್ದೇ ತಡ. ತನ್ನ ಅಪಾರ ಶಕ್ತಿಶಾಲಿ ಸೈನ್ಯದೊಂದಿಗೆ ದೇವಲೋಕದ ಮೇಲೆ ಯುದ್ಧವನ್ನ ಸಾರಿದನು. ಅವನ ದೈತ್ಯ ಸೈನಿಕರು ಇಂದ್ರಾದಿ ದೇವತೆಗಳನ್ನ ಸೋಲಿಸಿ ಸ್ವರ್ಗಲೋಕವನ್ನ ಕೈವಶ ಮಾಡಿಕೊಂಡರು. ದೇವತೆಗಳಿಗೆ ಮತ್ತಷ್ಟು ಹಿಂಸೆ ಕೊಡಲು ಪ್ರಾರಂಭಿಸಿದ. ಅವನ ಕಾಟದಿಂದ ತಪ್ಪಿಸಿಕೊಳ್ಳಲು ದೇವತೆಗಳು ಅರಸಾಹಸ ಪಡುತ್ತಿದ್ದರು. ಹೆದರಿದ ದೇವೇಂದ್ರ ದೇವತೆಗಳನ್ನ ಕರೆದುಕೊಂಡು ವಿಷ್ಣು ಲೋಕಕ್ಕೆ ಬಂದು ಮುರಾಸುರ ಕೊಡುವ ಉಪಟಳವನ್ನ ವಿವರಿಸಿದನು. ನಾರಾಯಣನಿಗೆ ಕೋಪ ಬಂದಿತು. ದುಷ್ಟ ರಾಕ್ಷಸನೊಡನೆ ಯುದ್ಧ ಮಾಡಲು ಹೊರಟನು. ರಾಕ್ಷಸನೊಂದಿಗೆ ದೇವತೆಗಳು ಯುದ್ಧ ಮಾಡಿದರು. ಆದರೆ ದೈತ್ಯ ಸೈನಿಕರು ದೇವತೆಗಳನ್ನ ಸೋಲಿಸಿದರು. ಆ ಹೊತ್ತಿಗೆ ಬಂದ ನಾರಾಯಣ ದುಷ್ಟ ರಾಕ್ಷಸರನ್ನೆಲ್ಲ ಸಂಹರಿಸಿದಾಗ ಅಸುರ ರಾಜ ಮುರ ಎದುರಾದ. ವಿಷ್ಣು ಅವನ ಜೊತೆ ಹೋರಾಟಕ್ಕಿಳಿದ. ಎಷ್ಟೇ ವೀರಾವೇಶದಿಂದ ಯುದ್ಧ ಮಾಡಿದರೂ ರಾಕ್ಷಸನನ್ನ ಸೋಲಿಸಲು ವಿಷ್ಣುವಿನಿಂದ ಆಗಲಿಲ್ಲ. ಸಾವಿರಾರು ವರ್ಷ ಯುದ್ಧ ನಡೆದರೂ ಯಾರೂ ಸೋಲಲಿಲ್ಲ, ಗೆಲ್ಲಲಿಲ್ಲ. ರಾಕ್ಷಸನಿಗೆ ಖುಷಿಯಾಯಿತು. ದೇವತೆಗಳಿಂದಲೂ ತನ್ನನ್ನ ಸೋಲಿಸಲು ಆಗಲಿಲ್ಲ ಎಂಬ ಅಹಂ ಮತ್ತಷ್ಟು ಹೆಚ್ಚಿತು. ಮುರಾ ರಾಕ್ಷಸನಿಗೂ ವಿಷ್ಣುವಿಗೂ 1,000ಕ್ಕೂ ಹೆಚ್ಚು ವರ್ಷಗಳು ಯುದ್ಧ ನಡೆಯಿತು. ದೇವತೆಗಳು ಒಂದು ದಿನ, ಮನುಷ್ಯನಿಗೆ 1 ವರ್ಷ. ಆಯಾಸಗೊಂಡ ವಿಷ್ಣು ನಿದ್ರೆ ಮಾಡಬೇಕಾಗಿತ್ತು. ರಾಕ್ಷಸನನ್ನ ಸಂಹರಿಸಲು ಆಗುವುದಿಲ್ಲ ಎಂದು ಯೋಚಿಸಿದ ಅವನು ಸಾಕಷ್ಟು ಬಳಲಿದ್ದ. ವಿಷ್ಣು ಉಪಾಯ ಮಾಡಿ ರಾಕ್ಷಸನಿಂದ ತಪ್ಪಿಸಿಕೊಂಡು ಬೇರೆ ಹೋಗಿ ವಿಶ್ರಾಂತಿ ಪಡೆಯಲು ಬದರಿ ಕ್ಷೇತ್ರದಲ್ಲಿರುವ ಒಂದು ಗುಹೆಯೊಳಗೆ ಮಲಗಿದನು. ಇತ್ತ ರಾಕ್ಷಸ ಯೋಚಿಸುತ್ತಿದ್ದ, ನಾನು ದೇವಲೋಕದ ರಾಜ ಇಂದ್ರನನ್ನೇ ಮಣಿಸಿರುವೆ. ಈತನ ಜೊತೆ ಇಷ್ಟೋ ಕಾಲ ಯುದ್ಧ ಮಾಡಿದರೂ ಸೋಲಿಸಲು ಆಗುತ್ತಿಲ್ಲ ಏಕೆ ಎಂದು ಯೋಚಿಸುತ್ತಲೇ ರಾಕ್ಷಸ ನಾರಾಯಣನನ್ನು ಹುಡುಕಿಕೊಂಡು ಅವನು ಮಲಗಿದ ಗುಹೆಗೆ ಬಂದನು. ಇನ್ನು ಇವನನ್ನ ಬಿಡಬಾರದು, ಕೊಲ್ಲಬೇಕು ಎಂದವನೇ ತನ್ನ ವರೆಯಿಂದ ಖಡ್ಗ ತೆಗೆದು ವಿಷ್ಣುವಿನ ಕುತ್ತಿಗೆಗೆ ಹೊಡೆಯಬೇಕು ಎನ್ನುವಷ್ಟರಲ್ಲಿ ನಾರಾಯಣನ ಶರೀರದಿಂದ ಶಕ್ತಿಶಾಲಿ ದಿವ್ಯ ಸ್ತ್ರೀ ಒಬ್ಬಳು ಸರ್ವಾಲಂಕಾರ ಭೂಷಿತಳಾಗಿ ನಾನಾ ಶಸ್ತ್ರಾಸ್ತ್ರಗಳೊಂದಿಗೆ ಹೊರಗೆ ಬಂದಳು. ಆಕೆಯನ್ನ ನೋಡಿದ ರಾಕ್ಷಸ, ಯಾರು ನೀನು? ಎಲ್ಲಿಂದ ಬರುತ್ತಿರುವೆ ಎಂದು ಕೇಳಿದ. ಆಕೆ ಹೇಳಿದಳು, ನಾನು ವಿಷ್ಣು ಮಾಯೆ, ನಿನ್ನ ಸಂಹಾರ ಮಾಡಲು ಬಂದಿರುವೆ ಎಂದು ರಾಕ್ಷಸನೊಂದಿಗೆ ಯುದ್ಧ ಕೇಳಿದಳು.
ಮುರಾ ಅಸುರ ಅಟ್ಟಹಾಸದಿಂದ ನಕ್ಕು ದೇವಿಗೆ ಹೇಳಿದ, ಹೋಗಮ್ಮ ಆಚೆ, ನೀನೆಲ್ಲಿ ನಾನೆಲ್ಲಿ, ದೇವಾನುದೇವತೆಗಳನ್ನೆಲ್ಲ ಸೋಲಿಸಿರುವೆ, ನನಗೆ ನೀನು ಯಾವ ಲೆಕ್ಕ, ಈ ಕೂಡಲೇ ಹೊರಟು ಹೋಗು ಎಂದ. ದಿವ್ಯ ಸ್ತ್ರೀ ಹೇಳಿದಳು, ನಾನು ಉತ್ಪನ್ನವಾಗಿರುವುದೇ ನಿನ್ನನ್ನ ಸಂಹರಿಸಲು, ಬಿಟ್ಟು ಹೋಗುವುದುಂಟೆ ಎಂದಳು. ಆಕೆಯ ಮೊಂಡುತನವನ್ನ ನೋಡಿ ರಾಕ್ಷಸ ಅಂದುಕೊಂಡ, ಇವಳನ್ನು ಮೊದಲು ಸಂಹರಿಸಿ ನಂತರ ವಿಷ್ಣುವನ್ನ ನೋಡಿಕೊಳ್ಳುತ್ತೇನೆ ಎಂದು. ಆಕೆಯ ಕುರಿತು ತಿರಸ್ಕಾರ ಮತ್ತು ವ್ಯಂಗ್ಯಗಳ ಮಾತಾಡತೊಡಗಿದ. ಅವಳಿಗೆ ಕೋಪ ಬಂದಿತು. ತಕ್ಷಣ ಆತನೊಡನೆ ಯುದ್ಧಕ್ಕೆ ಇಳಿದು ಅವನನ್ನು ಸಂಹಾರ ಮಾಡಿದಾಗ ಅವನಿಗೆ ಕೊನೆ ಉಸಿರು ಇತ್ತು. ವಿಷ್ಣುವಿಗೆ ಹೇಳಿದ. ಆಗ ಕೇಳಿಕೊಂಡ, ಇದುವರೆಗೆ ನಾನೇ ಬಲಶಾಲಿ ಎಂದುಕೊಂಡು ಮೆರೆಯುತ್ತಿದ್ದೆ, ಈಗ ಗೊತ್ತಾಯಿತು ನನಗಿಂತ ಬಲಶಾಲಿಗಳು ಯಾರಿದ್ದಾರೆ ಎಂದು. ನಾನೇ ಅಂದುಕೊಂಡಿದ್ದೆ, ಪುರುಷನಲ್ಲದ ಒಬ್ಬ ಸ್ತ್ರೀಯಿಂದ ದುಷ್ಟ ದೈತ್ಯ ರಾಕ್ಷಸ ಹತನಾಗುತ್ತೇನೆ ಎಂದುಕೊಂಡಿರಲಿಲ್ಲ ಎಂದು ದೇವಿಗೆ ಕೈ ಮುಗಿದು ರಾಕ್ಷಸ ಪ್ರಾಣ ಬಿಟ್ಟನು. ಆಗ ತಾನೇ ಯೋಗ ನಿದ್ರೆಯಿಂದ ಎಚ್ಚರಗೊಂಡ ವಿಷ್ಣು ಕಣ್ಣು ಬಿಟ್ಟು ನೋಡುತ್ತಾನೆ. ಆಶ್ಚರ್ಯವಾಯಿತು. ರಾಕ್ಷಸ ಸತ್ತು ಬಿದ್ದಿದ್ದಾನೆ. ದಿವ್ಯ ಮಹಿಳೆಯನ್ನ ನೋಡಿ, ಇಂತಹ ಬಲಾಢ್ಯ ರಾಕ್ಷಸರನ್ನ ಸಂಹಾರ ಮಾಡಿದೆಯಲ್ಲ ದೇವಿ, ಯಾರು ನೀನು? ನಿನ್ನ ಹುಟ್ಟಿನ ರಹಸ್ಯವೇನು? ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿರುವೆ ಎಂದು ಕೇಳಿದ. ಆಕೆ ನಾರಾಯಣನಿಗೆ ಹೇಳಿದಳು, ನಾನು ನಿನ್ನ ಮಾಯೆಯ ಸ್ವರೂಪ ಆಗಿದ್ದೇನೆ. ನಿನ್ನ ಶಕ್ತಿ ಪಡೆದು ನಿನ್ನ ಶರೀರದಿಂದಲೇ ಉತ್ಪನ್ನವಾಗಿದ್ದೇನೆ. ನಿನ್ನ ಕೃಪೆಯಿಂದಲೇ ಈ ದುಷ್ಟ ರಾಕ್ಷಸನನ್ನ ಕೊಲ್ಲಲು ಸಾಧ್ಯವಾಯಿತು. ಮಾಯೆ ಸ್ತ್ರೀಯ ಮಾತನ್ನ ಕೇಳಿ ವಿಷ್ಣು ಸಂತಸಗೊಂಡು ಆಕೆಗೆ ಹೇಳಿದ, ನಿನ್ನ ಸಾಹಸ ಕಾರ್ಯದಿಂದ ನನಗೆ ಸಂತೋಷವಾಗಿದೆ ದೇವಿ. ಇಂದು ಕಾರ್ತಿಕ ಮಾಸದ 11ನೇ ದಿನವಾದ ಇಂದು ನನ್ನ ಶರೀರದಿಂದಲೇ ನೀನು ಉತ್ಪತ್ತಿಯಾಗಿರುವೆ. ನಿನಗೆ ಹೆಸರು ಏಕಾದಶಿ ಎಂಬ ಹೆಸರೇ ನಿನ್ನ ಹೆಸರಾಗಲಿ. ಈ ದಿನದ ಏಕಾದಶಿಗೆ ಉತ್ಪನ್ನ ಏಕಾದಶಿ ಎಂಬ ಹೆಸರು ಬರಲಿ. ಹೀಗೆ ವಿಷ್ಣು ಮಾಯೆಗೆ ಏಕಾದಶಿ ಎಂಬ ಹೆಸರು ಬಂದಿತು. ಈ ದಿನದಿಂದಲೇ ಏಕಾದಶಿ ದಿನ ಪವಿತ್ರವಾಗಿ ಆಚರಣೆಯಾಗಿ ಹುಟ್ಟಿತು. ಎಲ್ಲರೂ ಈ ದಿನ ಸ್ನಾನಾದಿಗಳನ್ನ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ನಾರಾಯಣ, ಕೃಷ್ಣ, ಶ್ರೀಹರಿ ಯಾವ ಹೆಸರಿನಲ್ಲಾದರೂ ಆರಾಧಿಸಬೇಕು. ಉತ್ತಮ ಚಿಂತನೆಯಲ್ಲಿ ದಿನ ಕಳೆಯಬೇಕು. ಉಳಿದಂತೆ ಅವರವರ ಯಥಾನುಶಕ್ತಿ ಉಪವಾಸ ಮಾಡಿ, ಪೂರ್ಣ ಉಪವಾಸ ಅಥವಾ ಹಣ್ಣು ಹಾಲು ಸೇವನೆ ಆಗದಿದ್ದರೆ ಫಲಾಹಾರ ಸೇವನೆ, ಇಲ್ಲ 1 ಹೊತ್ತು ಭೋಜನ, ರಾತ್ರಿ ಫಲಹಾರ, ನಿಮ್ಮ ಅನುಕೂಲ ಆರೋಗ್ಯಕ್ಕೆ ತಕ್ಕಂತೆ ಆಚರಣೆ ಮಾಡಿ ಜಪಮಣಿಯಲ್ಲಿ 108ರಂತೆ 16 ಸಲ ಅಥವಾ ಸಾಧ್ಯವಾದಷ್ಟು ಈ ಮಂತ್ರವನ್ನ ಜಪಿಸಿ. ಹರೇ ಕೃಷ್ಣ 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 ಹರೇ ಹರೇ ಇದನ್ನ ಹೇಳಿ ಕತೆ ಕೇಳಿ ಅಥವಾ ಓದುವ ಮೂಲಕ ಏಕಾದಶಿ ವ್ರತದ ಪುಣ್ಯ ಫಲ ಲಭಿಸುತ್ತದೆ. ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷಿತಿ ರಕ್ಷಿತಾ.